ಮಣ್ಣು ಮನುಷ್ಯ ಹುಟ್ಟಿನಿಂದ ಸಾಯೋ ತನಕ ತುತ್ತು ಕೊಡೋ ತೊಟ್ಟಿಲು. ಹೆತ್ತ ತಾಯಿ ಸಾಯಬಹುದು, ಆದರೆ ಭೂತಾಯಿಗೆ ಎಂದೂ ಸಾವಿಲ್ಲ. ಒಂದು ವೇಳೆ ನಾವು ತಾಯಿ ಋಣನ ತೀರಿಸಬಹುದೇನೋ, ಆದರೆ ಈ ಮಣ್ಣಿನ ಋಣನ ತೀರ್ಸಕ್ಕಾಗಲ್ಲ. ಯಜಮಾನ್ರ ನಮಸ್ಕಾರ ರೀ. ನಮ್ಮೊಂದು 4 ಚೀಲ ಜೋಳ ಬೇಕಾಯ್ತು ರೀ. ಆಯ್ತಪ್ಪ, ನಾ ಕಳಿಸ್ಕೊಡ್ತೀನಿ, ಅಷ್ಟ ಮಟ ಕೂಡು. ಮತ್ತೇನ್ ಸಚಿನಣ್ಣ ಈ ಕಡೆ ಬಂದ್ರಿ? ಏನಿಲ್ಪ, ಒಂದು 4 ಚೀಲ ಜೋಳ ಬೇಕಾಯ್ತ, ಅದಕ್ಕ ನಿಮ್ಮ ಅಪ್ಪರ ಕಡೆ ಬಂದೆ. ಸಚಿನಣ್ಣ, ಒಂದ್ ಮಾತು ಕೇಳ್ಬೇಕಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಹೊಲದ ಮೇಲೆ ಒಂದ್ 5 ಲಕ್ಷ ರೂಪಾಯಿ ಸಾಲ ಸಿಗ್ತತ ನಮಗೆ? ಎಲ್ಲ ಸೀನು ಸಾಲ ಯಾಕೆ ಮಾಡ್ತಿ? ಹೊಲ ಅದ ನಿಂದ, ಎಣ್ಣೆ ಮಾಡಿಸ ಲಕ್ಷಾಂತರ ರೂಪಾಯಿ ಬರ್ತದ. ಹಿಂಗೂ ಮಾಡ್ಬೋದು? ನಾನು ಇದೇ ಉದ್ಯೋಗ ಮಾಡ್ತೀನಿ. ಹೊಲ ಇದ್ರದೆಲ್ಲ ಪ್ಲಾಟ್ ಮಾಡಿಸೀನಿ, ಲಕ್ಷಾಂತರ ರೂಪಾಯಿ ಕೊಡ್ಸೀನಿ ಮಂದಿಗೆಲ್ಲ. ಆತು ಅಣ್ಣ, ಬರ್ತಾನ. ನಿಮ್ಮ ಅಪ್ಪನ ಜೋಡಿ ಮಾತಾಡ, ನೀ ಫೋನ್ ಮಾಡು, ನಾ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಮತ್ ಸಿಗ್ತೀನಿ, ಬಾಯ್. ಆಯ್ತಾಯ್ತಾಯ್ತು. ಅಪ್ಪ ಅಪ್ಪ, ಏನಪ್ಪ ಮಗನ? ಬಾಯಿಲಿ. ಹಾ, ಏನ್ ಹೇಳಪ್ಪ? ಊರಾಗೆಲ್ಲಾರು ಹೊಲ ಮಾರೆ ಮನಿ ಕಟ್ಸಾಕತ್ತಾರ. ನಾವಿನ್ನ ಈ ಹಾಳು ಕೊಂಪ್ಯಾಗ ಬದುಕುದಾಗೈತಿ. ಹಾಳ್ಕೊಪ್ಪಿ ನಮ್ಮ ಅಪ್ಪ, ಅವರ ಅಪ್ಪ, ನಾನು ಇದ ಭೂಮಿಯಾಗ ಬದುಕಾಕತ್ತೇವಿ. ನೋಡು, ನಾವು ಹೊಲ ಮಾರೋನು, ಕೈ ತುಂಬ ರೊಕ್ಕ ಸಿಗ್ತೈತಿ, ಬಂಗ್ಲೆ ಕಟ್ಟಿಸ್ಕೊಂಡಿರೋನು. ಏ ಮಗನ, ಭೂಮಿ ತಾಯಿ ಅಂದ್ರೆ ಏನಂತ ತಿಳ್ಕೊಂಡಿ? ಹೆತ್ತ ತಾಯಿ ಸಾಯಬಹುದು, ಭೂತಾಯಿ ಎಂದು ಸಾವಿಲ್ಲ. ಪೂರಾ ಹೊಲ ಮಾರಿ ಏನ್ ಮನಿ ಕಟ್ಟೋದು ಬೇಡ, ಏನೇ ಮಾಡೋನು, ಪ್ಲಾಟ್ ಮಾಡೋನು, ಮಾರೋನು, ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳ್ದದ್ದು ಮನಿ ಕಟ್ಕೊಂಡು ಆರಾಮಿರೋನು. ಭೂಮಿ ಮಾರಿದ್ರ ಉಳಿಗಾಲ ಇಲ್ಲೋ. ಮಣ್ಣ್ ಅಂತ ಸಾಯ್ಬೇಡ, ಮಣ್ಣಾಗ ಹೋಗ್ತೀನಿ, ನಮ್ಮನು ಅಲ್ಲೇ ಹೋಗಿಬೇಡ, ನಾವರ ಆರಾಮಾಗಿರ್ತೇವೆ. ಎಲ್ಲಾರು ಹೊಲ ಮಾರಿ ಪ್ಲಾಟ್ ಮಾಡಿ ಮನಿ ಕಟ್ಟಿಸಿ ಕಾಂಕ್ರೀಟ್ ಕಾರ್ಡ್ ಮಾಡಿದ್ರ ಉತ್ತೋದ್ ಹೆಂಗ, ಬಿತ್ತೋದ್ ಹೆಂಗ, ಹೊಟ್ಟಿಗೆ ತಿನ್ನೋದ್ ಹೆಂಗ, ಮುಂದಿನ ಪೀಳಿಗೆ ಬದುಕುದ್ ಹೆಂಗ? ಮಗನ, ನಿಮ್ಮ ಅಪ್ಪ ರೈತಂತ ನೀ ರೈತಾಗಿದ್ದಿ, ನಮ್ಮ ಅಪ್ಪ ರೈತಂತ ನಾ ರೈತಾಗಿ ಮಾಡುದಿಲ್ಲ, ನಾ ಆರಾಮಾಗಿರವ. ಆ ಯೋಚನೆ ಎಲ್ಲ ಬಿಟ್ಟು ಬಿಡು. ನಾ ಇರೋ ತನಕ ಈ ಭೂಮಿ ಮಾಡಿಸ್ಕೊಡಂಗಿಲ್ಲ. ಯಪ್ಪ, ಸರಳ ನನ್ನ ಮಾತು ಕೇಳಿದಿ ಚಲೋ, ಇಲ್ಲಾಂದ್ರ ಬ್ಯಾರನೇ ಆಕತ್ ನೋಡ. ರೀ, ಹಿಂಗ್ಯಾಕ್ ಗರ ಬಡ್ದವ್ರಂಗ್ ಕುಂತೀರಿ? ಆಕಾಶನ ತಲೆ ಮೇಲೆ ಬಿದ್ದಂಗ ಏನ್ ಚಿಂತೆ ಮಾಡಕತ್ತೀರಿ? ಭೂಮಿ ತಲೆ ತಲಾಂತರಗಳಿಂದ ಉಳಿಸ್ಕೊಂಡ್ ಬಂದಿರೋ ಈ ಜಮೀನನ್ನ ನಮ್ಮ ಮಗ ಮಾರ್ತಾನಂತಾನಲ್ಲ. ರೀ, ಯಾಕೆ ಚಿಂತೆ ಮಾಡ್ತೀರಿ? ಅವನ್ ವಯಸ್ಸಿಗೆ ಬಂದಾನು, ಅವನ ಆಸೆನು ಏನಂತ ತಿಳ್ಕೊಂಡ ಈಡೇರಿಸುವಂತ ಪ್ರಯತ್ನ ಮಾಡುನು. ಬುದ್ಧಿ ಹೇಳಿದ್ರ ಅವ ತಿಳ್ಕೊತಾನ. ನಾನು ಒಂದ್ಸರ ಮಾತಾಡಿ ನೋಡ್ತೀನಿ. ಅದೇನ್ ಬುದ್ಧಿ ಹೇಳ್ತೀವೋ ಹೇಳು. ಬಾರು ಸೌಕರ. ಏನೋಪ್ಪ, ಕಿಸೆದಾಗ ನಾಕನೇ ಇಲ್ಲ, ಸಾವುಕಾರ ಅಂತ ಹೇಳಿ ಅಸಹ್ಯ ಮಾಡ್ತೀಯಲ್ಲ. ರೊಕ್ಕ ಇಲ್ಲನ್ರೇನು? ಹೊಲ ಆಯ್ತಿಂದ ಜಮೀನ್ದಾರ್ ಅದೀನಿ.
ಐತಿಪ್ಪ, ಆದ್ರೆ ಏನ್ ಮಾಡೋದು, ನಮ್ಮಪ್ಪಂತೂ ನನಗದನ್ನು ಕೊಡಂಗಿಲ್ಲ, ನನಗೆ ಏನು ಮಾಡಕ್ಕೂ ಬರೋಂಗಿಲ್ಲ. ನನಗೂ ನಮ್ಮ ಅಪ್ಪ ಏನು ಕೊಡೋಲಾಗಿದ್ದ, ಆದ್ರೆ ನಾನು ತಲಿ ಉಪಯೋಗಿಸೀನಿ. ನೋಡ್ಲಾ ಈಗ ನಾ ಹೆಂಗದೇನಿ. ಹಾ, ಹಂಗಾರೆ ಏನ್ ಮಾಡಂತೀಯೋ? ಏನ್ ಮಾಡ್ಬೇಕಂತ ಹೇಳ್ತೀನಿ, ಆದ್ರ ನಾ ಹೇಳ್ದಂಗ್ ಮಾಡ್ತಿ. ಅಲ್ಲೋ ದೋಸ್ತ, ನಮ್ಮ ಅಪ್ಪನ ಸಾಯ್ಸ್ ಅಂತ ಹೇಳಾಗತಿ. ಮಾರಾಯ ಒಳಗೊಗಸವನಿ. ನಿಂದು ಹೊಲ ಐತಿ, ನಿಮ್ಮ ಅಪ್ಪಂದು ಹೊಲದ ಮೇಲೆ ಸಾಲ ಐತಿ. ಸಾಲ ಮಾಡಿ ವಿಷ ತಗೊಂಡ ನನ್ನ ಸುದ್ದಿ ಮಾಡಿರಾತೋ. ನನ್ನ ಮಾತು ಕೇಳ, ಸಾವುಕಾರ ಹಾಕಿ ನೀನೆ. ಬಾಳ ಯೋಚನೆ ಮಾಡಬೇಡ, ಕಚಕ್. ಬಾಳ ಯೋಚನೆ ಮಾಡಬೇಡ, ಬಾಳ ಯೋಚನೆ ಮಾಡಬೇಡ. ನೋಡ್ಪ, ಸ್ವಲ್ಪ ನಿಮ್ಮಪ್ಪ ಹೇಳೋದು ಕೇಳು. ಈ ಭೂಮಿ ಮಾರಿ ಏನ್ ಮಾಡ್ತಿ? ಇದ ನಮಗ್ ತುತ್ ಕೊಡು ತಾಯಿ. ಈ ತುತ್ ಕೊಡು ತಾಯಿದ್ ಮಾರಿದ್ರ ನಿನ್ ಭವಿಷ್ಯ ಏನಾಕೈತಿ? ನಿನ್ ಮಕ್ಕಳ ಭವಿಷ್ಯ ಏನಾಗ್ತೈತಿ? ಸ್ವಲ್ಪ ಯೋಚನೆ ಮಾಡಿ ನೋಡು. ಮಾರಿದ್ರೊಕ್ಕ ಎಷ್ಟ್ ದಿವ್ಸ ಇರ್ತೈತಿ? ಭಾಳ ದಿವ್ಸ ಇರಂಗಿಲ್ಲ. ಈ ಭೂಮಿ ನಮಗ್ ಕಡೆತನ ಇರ್ತೈತಿ. ಯವ್ವ, ನಿನಗೇನು ಗೊತ್ತಾಗಿಲ್ಲ, ಸುಮಿರ್ನಿ. ಹೊಲ ಇದ್ದವರೆಲ್ಲ ಮಾರಿ ಐಷಾರಾಮಿ ಜೀವನ ಮಾಡಾಕತ್ತಾರ. ನಮ್ಮ ಅಪ್ಪನ ಮದುವೆಗೆ 25 ವರ್ಷ ಆತ್. ಏನ್ ತಂದು ಕೊಟ್ಟ ನಿನಗೆ? ಬಂಗಾರ ತಾಳಿಲ್ಲ ಕೊಳ್ಳಾಗ. ಇನ್ನ ಮಣ್ಣ ಮಣ್ಣ ಅಂತ ಸಾಯ್ತಿ. ನಮ್ಮನು ಇಲ್ಲೇ ಮಣ್ಣು ಕೊಡ್ತೀಯ ನೋಡ. ನೋಡಪ್ಪ, ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ಬೇಡ. ಇದ್ರ ಮ್ಯಾಲ ನಮ್ ಜೀವನ ನಿಂತೈತಿ. ನೀನು ಇದ್ರಾಗ ತಲಿ ಹಾಕ್ಬೇಡ. ನನ್ನ ತಲಿಗೆ ಏನ್ ತಿಳಿದೈತೆ ಅದನ್ನ ಮಾಡ್ತಾನ. ಅಪ್ಪ, ಅಪ್ಪ, ನಂದು ತಪ್ಪಾಗೈತಿ. ಹೊಲ ಮಾರೋದಿಲ್ಲ. ನೀ ಹೇಳ್ದಂಗೆ ಕೇಳ್ತಾನೆ. ನಾನು ಹೇಳೋದು ನೀನು ಒಳ್ಳೇದಕ್ಕ, ನಿನಗೆ ಒಳ್ಳೇದಾದ್ರೆ ಸಾಕು. ಆಯ್ತಪ್ಪ, ನೀನು ಊಟ ಮಾಡು. ಮಾಡ ನೀ ಊಟ. ಇದ ನಿನ್ನ ಕೊನೆ ಊಟ. ರೀ, ಅಯ್ಯೋ, ನೋಡು, ನಾವು ಇಷ್ಟೆಲ್ಲ ನಗನಗ್ತಾ ಇದ್ದೀವಿ, ಆದ್ರ ಈ ನಗು ಒಂದನ್ನು ಬಿಟ್ಟು ನನಗೇನು ಕೊಡಕ್ಕಾಗ್ಲಿಲ್ಲ. ರೀ, ಯಾಕ ಹಂಗಂತೀರಿ? ರೊಕ್ಕ ಎಲ್ರೂ ಹತ್ರ ಐತಿ, ಸುಖ ಶಾಂತಿ ಯಾರ ಹತ್ರ ಐತಿ? ಅದು ನಮ್ ಹತ್ರ ಐತಿ. ನಾವು ಅದಕ್ಕೋಸ್ಕರ ಖುಷಿ ಪಡೋಣ. ಜಿಂಗ್ ಚಾಕ ಜಿಗ್ ಜಿಗ್ ಚಾಕ ಜಿಂಗ್ ಚಾಕ. ಸರಕ್ ಸರಕ್ ದೋಸ್ತ, ನಿನ್ನ ಪ್ಲಾನ್ ವರ್ಕೌಟ್ ಆತ ನೋಡ. ಕೈ ತುಂಬ ರೊಕ್ಕ, ಕಾರ್ ತಗೊಂಡನೆ, ಜಾಮ್ ಜಾಮ್ ಅಂತದನೆ. ಮತ್ತ ನನ್ನ ಶೇರ್ ಯಾವಾಗ ಕೊಡ್ತೀಪ? ಶೇರ? ಇದೇನು ಹೊಸದಾಗಿ ಹೇಳಾಗತ್ತಿಯಲ್ಲೋ ದೋಸ್ತ? ಯಾಕಪ್ಪ ಮರ್ತೇನು? ನೀ ಮರ್ತರು ನಿನ್ ಜುಟ್ಟು ನನ್ನ ಕೈಯಾಗೈತಿ. ಅವತ್ತೇನೇನು ಹೇಳಿದೆಲ್ಲ ಅದೆಲ್ಲ ಇದ್ರಾಗ ರೆಕಾರ್ಡ್ ಮಾಡ್ಕೊಂಡು ನೋಡ್ದೆ ಮಗನ, ರೊಕ್ಕ ಬಂದು ಅಂದ್ರ ಸಮಸ್ಯೆಗಳ ಮೇಲೆ ಸಮಸ್ಯೆ ಶುರುವಾಗ್ತಾವ. ನೆಮ್ಮದಿ ಸಿಗೋದೇ ಇಲ್ಲ. ನೀ ಒಳಗೆ ಹೋಗೋದಂತೂ ಗ್ಯಾರಂಟಿನ.
ಸಕ್ರಿ ಹೆಂಗೆ ಕೆಜಿ ಐತಿ? ಗೋಧಿ ಹೆಂಗೆ ಕೆಜಿ ಅದಾವು? ಮತ್ತು ಜ್ವಾಳ? ನೀವು ರೈತರ ಕಡೆ ಎಲ್ಲ ಕಮ್ಮಿ ತಗೋತೀರಿ, 12 ರೂಪಾಯಿ ಕೆಜಿ ಅಕ್ಕಿ ತಗೋತೀರಿ, 20 ರೂಪಾಯಿ ಕೆಜಿ ಫ್ಯಾಕ್ಟ್ರಿಯಿಂದ ಸಕ್ರೆ ತಗೋತೀರಿ. ನಮಗೆ ಯಾಕೆ ಇಲ್ಲಿ 40 ರೂಪಾಯಿ ಹಚ್ತೀರಿ? ಇಷ್ಟ್ಯಾಕೆ ತುಟ್ಟಿ ಮಾರ್ತೀರಿ? ತಪ್ಪು ಮಾಡಿದ್ನಿವ್ವ ತಾಯಿ, ತಪ್ಪು ಮಾಡಿದ್ನಿ. ನಿನ್ನ ಕಳ್ಕೊಂಡ ನಾ ದೊಡ್ಡ ತಪ್ಪು ಮಾಡಿದ್ನಿವ್ವ ತಾಯಿ. ಅಯ್ಯೋ, ಇಂಥ ಪರಿಸ್ಥಿತಿ ಬರ್ತೈತೆ ಅಂತ ಅನ್ಕೊಂಡ್ರಿಕಿಲ್ಲೋ ದೇವ್ರೇ.